ಹೆಂಗಸು ಅಂದರೆ ಏನು ಗೊತ್ತಾ? ಅವಳು ಸುಮ್ಮನಿದ್ದರೆ ಕೋಟ್ಯಾನುಗಟ್ಟಲೆ ಯೋಚನೆಗಳು ಓಡುತ್ತಿವೆ ಎಂಬುದಾಗಿ ಅರ್ಥ. ಅವಳು ದಿಟ್ಟಿಸಿ ನೋಡುವ ಅರ್ಥವೇನು ಗೊತ್ತಾ? ನಾನು ನಿನಗೆ ಎಷ್ಟು ಸೇವೆ ಮಾಡಿದರೂ ಅದನ್ನು ನೀನು ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳದಿದ್ದರೂ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದು. ಅವಳು ಒಂದು ವೇಳೆ ನಾನು ನಿನ್ನ ಜೊತೆ ಯಾವಾಗಲೂ ಇರುತ್ತೇನೆ ಎಂದು ಹೇಳಿದರೆ ಪರ್ವತಗಳು ಬಿದ್ದರೂ ಅವಳು ನಿನ್ನ ಪಕ್ಕದಲ್ಲೇ ನಿಲ್ಲುತ್ತಾಳೆ. ಅವಳ ಮನಸ್ಸನ್ನು ನೋಯಿಸುವ ಹಾಗೆ ಅವಳನ್ನು ಚುಚ್ಚಬೇಡಿರಿ. ಯಾರೋ ಒಬ್ಬರು ಅವಳನ್ನು ಹೀಗೆ ಕೇಳಿದರಂತೆ, ನೀವು ಕೆಲಸ ಮಾಡ್ತೀರಾ ಅಥವಾ ಮನೆಯಲ್ಲಿ ಸುಮ್ಮನೆ ಇದ್ದೀರಾ ಎಂಬುದಾಗಿ. ಈ ಪ್ರಶ್ನೆಗೆ ಅವಳ ದೀರ್ಘ ಪ್ರತ್ಯುತ್ತರ ಹೀಗಿತ್ತು: ನಾನು ಫುಲ್ ಟೈಮ್ ಕೆಲಸ ಮಾಡ್ತಿದ್ದೇನೆ, ಅದು ಉಚಿತವಾಗಿ. ದಿನಕ್ಕೆ 24 ಗಂಟೆಗಳ ಕಾಲ ಕೆಲಸ ಮಾಡ್ತೇನೆ. ನಾನೊಬ್ಬ ತಾಯಿ, ಒಬ್ಬ ಪತ್ನಿ, ಒಬ್ಬ ಮಗಳು ಹಾಗೂ ಒಬ್ಬ ಸೊಸೆ. ನಾನೊಂದು ಅಲಾರ್ಮ್ ಕ್ಲಾಕ್ ಆಗಿದ್ದೇನೆ. ಕೆಲಸದವಳು, ಅಡಿಗೆ ಮಾಡುವವಳು, ಶಿಕ್ಷಕಳು. ನಾನೊಬ್ಬ ನರ್ಸ್. ನಾನು ಕಾವಲು ಕಾಯುವವಳು, ಆಲೋಚನೆ ಹೇಳುವವಳು, ಸಂತೈಸುವವಳು. ನನಗೆ ರಜೆಯೇ ಇಲ್ಲ. ನನಗೆ ಸಿಕ್ ಲೀವ್, ಕ್ಯಾಶುವಲ್ ಲೀವ್, ವೀಕ್ಲಿ ಆಫ್ ಅಂತೂ ಇಲ್ಲವೇ ಇಲ್ಲ. ಹಗಲು ರಾತ್ರಿ ನಾನು ದುಡಿಯುತ್ತೇನೆ. ಇದಕ್ಕೆಲ್ಲ ನನಗೆ ಬರುವ ಸನ್ಮಾನ ಏನು ಗೊತ್ತಾ? ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಇದೆಷ್ಟು ನಿಜ. ನಿಮ್ಮ ಮನೆಯ ಹೆಂಗಸರನ್ನು ಜ್ಞಾಪಿಸಿಕೊಳ್ಳಿರಿ. ಅಮ್ಮ, ಹೆಂಡತಿ, ಸಹೋದರಿ ಇವರೆಲ್ಲರೂ ದೇವರು ನಮಗೆ ಕೊಟ್ಟ ವರವಾಗಿದ್ದಾರೆ. ಒಬ್ಬಳು ಹೆಂಗಸು ಉಪ್ಪಿಗೆ ಸಮಾನ. ಉಪ್ಪು ಊಟದಲ್ಲಿರುವುದು ಗೊತ್ತಾಗಲ್ಲ. ಒಮ್ಮೆ ಉಪ್ಪಿಲ್ಲದೆ ತಿಂದು ನೋಡ್ರಿ, ತಿನ್ನಲಿಕ್ಕೆ ಆಗುತ್ತಾ? ಇಲ್ಲವೇ ಇಲ್ಲ. ಯಾಕೆಂದರೆ ಉಪ್ಪು ಇಲ್ಲದಿದ್ದರೆ ಎಲ್ಲ ವಸ್ತುಗಳು ಸಾರವನ್ನು ಕಳೆದುಕೊಳ್ಳುತ್ತವೆ. ಆದ ಕಾರಣ ಸ್ತ್ರೀಯರ ಶ್ರೇಷ್ಠತೆಯನ್ನು ಕುರಿತು ಅವಳನ್ನು ಗೌರವಿಸಿರಿ. ಸ್ತ್ರೀಯು ಪುರುಷನಿಗಿಂತಲೂ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ ಎಂದು ಬೈಬಲ್ ಹೇಳುತ್ತದೆ.